ಇಂಡಿಗೋ ವಿಮಾನಗಳ ವಿಳಂಬದಿಂದಾಗಿ ಇವತ್ತು ವಿದೇಶ ಪ್ರವಾಸ ಹೋಗಬೇಕಾದಂಥ 100ಕ್ಕೂ ಅಧಿಕ ಜನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ಈಗಾಗಲೇ ಲಗೇಜ್ ಸಮೇತ ಏನೊಂದು ಡಿಪಾರ್ಚರ್ನ ಡ್ರಾಪ್ ಏರಿಯಾದಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಏನು ಜೈಪುರದಿಂದ ಏನೊಂದು ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮೂಲಕ ಶ್ರೀಲಂಕಾಗೆ ತೆರಳಬೇಕಾಯಿತು. ಜೊತೆಗೆ ಶ್ರೀಲಂಕಾದಿಂದ ಮಲೇಷ್ಯಾಗೆ ಸಹ ಟ್ರಿಪ್ ಮಾಡೋದಕ್ಕೆ ಅಂತ 100ಕ್ಕೂ ಅಧಿಕ ಜನರು ಜೈಪುರದಿಂದ ಬಂದಿದ್ದರು. ಆದರೆ ದೆಹಲಿಯಲ್ಲೇ 12ಕ್ಕೂ ಅಧಿಕ ತಾಸು ವಿಮಾನ ವಿಳಂಬ ಆದಂಥ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿಗೆ ಬರ್ತಕ್ಕಂಥದ್ದು ವಿಳಂಬ ಆದ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನಿಂದ ಹೋಗಬೇಕಂತ ಶ್ರೀಲಂಕಾ ವಿಮಾನ ಇವರಿಗೆ ಕೈ ತಪ್ಪಿದೆ. ಹೀಗಾಗಿ ಏನೊಂದು 100ಕ್ಕೂ ಅಧಿಕ ಜನ ಇದೀಗ ಬಂದು ಬೆಂಗಳೂರಿನಲ್ಲಿ ಪರದಾಟವನ್ನು ಅನುಭವಿಸಿದ್ದಾರೆ. ಜೊತೆಗೆ ಈಗ ಅತಂತ್ರ ಸ್ಥಿತಿಗೆ ಸಹ ಇವರು ತಲುಪಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು ಬೆಳಗ್ಗೆ 4:30ಕ್ಕೆ ಇವರು ಬೆಂಗಳೂರಿನಿಂದ ಶ್ರೀಲಂಕಾಗೆ ವಿಮಾನದಲ್ಲಿ ತೆರಳಬೇಕಾಯಿತು. ಆದರೆ ದೆಹಲಿಯಲ್ಲೇ 12 ತಾಸಿಗೂ ಅಧಿಕ ಸಮಯ ಏನು ಒಂದು ಸಮಯ ವೇಸ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫ್ಲೈಟ್ ಡಿಲೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಇವರ ಸಂಪೂರ್ಣ ಟ್ರಿಪ್ ಒಂದು ರೀತಿ ಅತಂತ್ರ ಪರಿಸ್ಥಿತಿಗೆ ಬಂದು ತಲುಪಿದೆ. ಜೊತೆಗೆ ಈಗ ಕನೆಕ್ಟಿಂಗ್ ಫ್ಲೈಟಲ್ಲಿ ಹೋಗೋದಕ್ಕೂ ಸಹ ಅವ್ರಿಗೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಕೆಲವರು ಏನು ಬಂದಂಥ ದಾರಿಗೆ ಬದಲಿಗೆ ವಾಪಸ್ಸು ತಮ್ಮ ಜೈಪುರಕ್ಕೆ ತೆರಳೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಏನು ಮಾಡಬೇಕು ಅಂತಕ್ಕಂಥ ಒಂದು ಅತಂತ್ರ ಪರಿಸ್ಥಿತಿಯಲ್ಲೇ ಪರದಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳ ಒಂದು ಪ್ರವಾಸದ ಒಂದು ಪ್ಲಾನನ್ನು ಮಾಡಿಕೊಂಡು ಸಾಕಷ್ಟು ಹಣವನ್ನು ಇವರು ಖರ್ಚು ಮಾಡಿಕೊಂಡು ಬಂದಿದ್ದರು. ಆದರೆ ಬೆಂಗಳೂರಿಗೆ ಬರಬೇಕಾದಂಥ ಸಂದರ್ಭದಲ್ಲೇ ಏನು ಇಂಡಿಗೋ ವಿಮಾನಗಳ ಒಂದು ವ್ಯತ್ಯಯದಿಂದಾಗಿ ಈ ಒಂದು ಪರದಾಟವನ್ನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಿವತ್ತು ಕಳೆದ 2 ದಿನಗಳಿಂದ ನಡೀತಾ ಇದೆ ಇಂಡಿಗೋ ವಿಮಾನಗಳ ವ್ಯತ್ಯಯ. ಇದರಿಂದಾಗಿ ಸಾಕಷ್ಟು ಜನ ಪರದಾಟವನ್ನು ಅನುಭವಿಸ್ತಾ ಇದ್ದರೆ ಸಾಕಷ್ಟು ಜನರಿಗೆ ಒಂದು ರೀತಿ ಸಂಕಷ್ಟವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್. ಇಂಡಿಗೋ ವಿಮಾನಗಳ ವಿಳಂಬದಿಂದಾಗಿ ಇವತ್ತು ವಿದೇಶ ಪ್ರವಾಸ ಹೋಗಬೇಕಾದಂಥ 100ಕ್ಕೂ ಅಧಿಕ ಜನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಹೋಗ್ಬೋದು. ಏನು ಈಗಾಗಲೇ ಲಗೇಜ್ ಸಮೇತ ಏನೊಂದು ಡಿಪಾರ್ಚರ್ನ ಡ್ರಾಪ್ ಏರಿಯಾದಲ್ಲಿ ಸಾಕಷ್ಟು ಜನ ಪರದಾಡ್ತಾ ಇರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಏನು ಜೈಪುರದಿಂದ ಏನೊಂದು ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಮೂಲಕ ಶ್ರೀಲಂಕಾಗೆ ತೆರಳಬೇಕಾಯಿತು. ಜೊತೆಗೆ ಶ್ರೀಲಂಕಾದಿಂದ ಮಲೇಷ್ಯಾಗೆ ಸಹ ಟ್ರಿಪ್ ಮಾಡೋದಕ್ಕೆ ಅಂತ 100ಕ್ಕೂ ಅಧಿಕ ಜನರು ಜೈಪುರದಿಂದ ಬಂದಿದ್ದರು. ಆದರೆ ದೆಹಲಿಯಲ್ಲೇ 12ಕ್ಕೂ ಅಧಿಕ ತಾಸು ವಿಮಾನ ವಿಳಂಬ ಆದಂಥ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿಗೆ ಬರ್ತಕ್ಕಂಥದ್ದು ವಿಳಂಬ ಆದ ಹಿನ್ನೆಲೆಯಲ್ಲಿ ಏನು ಬೆಂಗಳೂರಿನಿಂದ ಹೋಗಬೇಕಂತ ಶ್ರೀಲಂಕಾ ವಿಮಾನ ಇವರಿಗೆ ಕೈ ತಪ್ಪಿದೆ. ಹೀಗಾಗಿ ಏನೊಂದು 100ಕ್ಕೂ ಅಧಿಕ ಜನ ಇದೀಗ ಬಂದು ಬೆಂಗಳೂರಿನಲ್ಲಿ ಪರದಾಟವನ್ನು ಅನುಭವಿಸಿದ್ದಾರೆ. ಜೊತೆಗೆ ಈಗ ಅತಂತ್ರ ಸ್ಥಿತಿಗೆ ಸಹ ಇವರು ತಲುಪಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು ಬೆಳಗ್ಗೆ 4:30ಕ್ಕೆ ಇವರು ಬೆಂಗಳೂರಿನಿಂದ ಶ್ರೀಲಂಕಾಗೆ ವಿಮಾನದಲ್ಲಿ ತೆರಳಬೇಕಾಯಿತು. ಆದರೆ ದೆಹಲಿಯಲ್ಲೇ 12 ತಾಸಿಗೂ ಅಧಿಕ ಸಮಯ ಏನು ಒಂದು ಸಮಯ ವೇಸ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ